ಸಪ್ತವರ್ಷದ ಸಂಭ್ರಮ ಚಿಕ್ಕತುಪೂರಿನಲ್ಲಿ ಶ್ರೀ ಯೋಗೇಶ್ವರಿ ಅಮ್ಮನವರ ವೈಭವದ ಜಾತ್ರೆ. ಗುಂಡ್ಲುಪೇಟೆ ತಾಲೂಕಿನ ಮಣ್ಣಿನ ಸೊಗಡು, ಅಲ್ಲಿನ ಜನರ ಮುಗ್ಧತೆ ಮತ್ತು ದೈವ ಭಕ್ತಿಗೆ ಸಾಕ್ಷಿಯಾಗಿ ನಿಲ್ಲುವುದು ಚಿಕ್ಕತುಪೂರು. ಇಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಕಾಯ್ದು ಕುಳಿತು ಭಕ್ತರ ಭಕ್ತಿಯ ಪರವಶತೆ ಇಂದು ಮೈದೋರಿದೆ. ಅದುವೇ ಸಕಲ ಸಮುದಾಯಗಳನ್ನು ಒಗ್ಗೂಡಿಸುವ ತಾಯಿ ಶ್ರೀ ಯೋಗೇಶ್ವರಿ ಅಮ್ಮನವರ ಹಬ್ಬದ ಮಹೋತ್ಸವ. ಈ ಹಬ್ಬ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಇದು ಪ್ರೀತಿ ಮತ್ತು ವಿಶ್ವಾಸದ ಬೆಸುಗೆ. ಜಾತಿ ಮತಗಳ ಭೇದ ಮರೆತು ಊರಿನ ಪ್ರತಿಯೊಂದು ಮನೆಯಲ್ಲೂ ಮಧುವಣಗಿತಿಯಂತೆ ಸಿಂಗಾರಗೊಂಡಿದೆ. ಪ್ರತಿ ಮನೆಯ ಹೊಸ್ತಿಲಲ್ಲಿ ನಂಟರಿಷ್ಟರ ಕಲರವ. ದೂರದ ಊರುಗಳಲ್ಲಿ ನೆಲೆಸಿದವರು ತಾಯಿಯ ಕರೆಗೆ ಓಗುಟ್ಟು ಮರಳಿ ಬಂದಿದ್ದಾರೆ. ಪ್ರೀತಿಯಿಂದ ಕರೆದು ಬಡಿಸುವ ಅನ್ನದಾಸೋಹ, ಪರಸ್ಪರ ಹಂಚಿಕೊಳ್ಳುವ ನಗು, ಇದೇ ಈ ಹಬ್ಬದ ಅಸಲಿ ಸೌಂದರ್ಯ. ಎಲ್ಲ ಸಮುದಾಯದವರು ಕೈ ಜೋಡಿಸಿ ನಡೆಸುವ ಈ ಉತ್ಸವ ನಾಡಿನ ಭಾವೈಕ್ಯತೆಗೆ ಕನ್ನಡಿ ಹಿಡಿದಂತಿದೆ. 7 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಲಭಿಸುವ ತಾಯಿಯ ದರ್ಶನ ಭಕ್ತರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತರಿಸುತ್ತದೆ. ಹಸಿರು ತೋರಣ, ಮಂಗಳ ವಾದ್ಯಗಳ ಮೊಳಗು ಮತ್ತು ಭಕ್ತರ ಜಯಘೋಷಗಳ ನಡುವೆ ಯೋಗೇಶ್ವರಿ ಅಮ್ಮನವರು ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂಬ ಹಾರೈಕೆ ಎಲ್ಲೆಡೆ ಮನೆ ಮಾಡಿದೆ. ನಂಬಿದವರಿಗೆ ಇಷ್ಟಾರ್ಥ ಸಿದ್ಧಿಸುವ, ನಾಡಿಗೆ ಸುಖ ಸಮೃದ್ಧಿ ನೀಡುವ ಶಕ್ತಿ ಸ್ವರೂಪಿಣಿ ಯೋಗೇಶ್ವರಿ ಅಮ್ಮನವರ ಕೃಪೆ ಸದಾ ಚಿಕ್ಕತುಪೂರಿನ ಮೇಲಿರಲಿ ಹಾಗೂ ಕರ್ನಾಟಕದ ಎಲ್ಲ ಜನರ ಮೇಲಿರಲಿ ಹಾಗೂ ಪ್ರತಿಯೊಂದು ಜೀವರಾಶಿಗಳ ಮೇಲಿರಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ತಾತ, ನಿಮ್ಮ ಹೆಸರು? ಹಾಂ, ಶ್ಯಾಮ್ ಶೆಟ್ರು. ತಾತ, ಈಗ ಈ ಯೋಗೇಶ್ವರಿ ಜಾತ್ರೆ ಎಷ್ಟು ವರ್ಷಕ್ಕೊಂದ್ಸಲ ನಡೀತದೆ? 7 ವರ್ಷ ಆಗಿದ್ದು. 7 ವರ್ಷ ಆಯ್ತಾ? ಒಂದು ಈ ತುಪ್ಪೂರಲ್ಲಿ 7 ವರ್ಷಕ್ಕೊಂದ್ಸಲಿ ಈ ಥರ ಜಾತ್ರೆ ನಡೀತದೆ. ಸುಮಾರು ಎಷ್ಟು ಜನ ಸೇರ್ಬೋದು ಅಕ್ಕಪಕ್ಕದ? ಸುಮಾರು ಸೇರ್ತದೆ. ಹಾಂ, ಸುಮಾರು ಸೇರ್ತದೆ. ಇದು ಒಂದು ವಾರದ ಹಬ್ಬನ ಹೇಗೆ? 3 ದಿನ. 3 ದಿನ ಹಬ್ಬ. 3 ದಿನ ಮಡಕ ತೆಗೆಯೋದು, ಮರ ಒಯ್ಯೋದು. 4 ದಿನ. ನಮಗೆ ಗೊತ್ತಿಲ್ಲ. ಹಾಂ. ಸರಿ, ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಗೀಪಾರ ಎಲ್ಲ ಮಾಡ್ಕೊಂಡು ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ತಾಯಿ ಯೋಗೇಶ್ವರಿಯ ಒಂದು ದರ್ಶನ ವಾರದಲ್ಲಿ ಎಷ್ಟು ದಿನ ದರ್ಶನ ಕೊಡ್ತಾರೆ? ನಮಗೆ ಗೊತ್ತಿಲ್ಲ. ಅಲ್ಲ, ಸೋಮವಾರ, ಶುಕ್ರವಾರ, ಮಂಗಳವಾರ, ಬುಧವಾರ? ಗೊತ್ತಿಲ್ಲ ಅದು. ದೇವಸ್ಥಾನ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ತಾವು ಇದೇ ಊರವ್ರಾ? ನಾವು ಹೇಳಿದವರು. ಹಳ್ಳಿಯವ್ರು. ಯಾವ ಊರು?